ಏನು ಕಳೆದ 10 ದಿನದಿಂದ ನಮ್ಮ ಹಾಸನದ ಮಾನ ಮರ್ಯಾದೆ ಇಡೀ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಈ 420 ದೇವರಾಜೇಗೌಡ ಇದ್ದಾನೆ. ಮೊದಲಿಗೆ ಅವನ್ನ ಎಲ್ಲಿದ್ರು ಕೂಡ ಬಂಧಿಸ್ಬೇಕು SIT ಅವರು. ಒಂದು. ಎರಡನೇದು, ಇದಕ್ಕೆಲ್ಲ ಮೂಲ ರೂವಾರಿನೇ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂತ ಕುಮಾರಸ್ವಾಮಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ತನ್ನ ಅಣ್ಣನ ಮಗ ಮಾಡಿದ್ದಾನೆ ಈ ಕೃತ್ಯವನ್ನ, ಅದನ್ನು ಮರೆಮಾಚಲಿಕ್ಕೋಸ್ಕರ ನಮ್ಮ ನೇತಾರರಾದಂತ DK ಶಿವಕುಮಾರ್ ಅವ್ರ ಮೇಲೆ ವಿನಾಕಾರಣ ಆರೋಪ ಮಾಡ್ತಾ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾನ್ಯ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಮೊದಲಿಗೆ ನನ್ನ ಪ್ರಕಾರ ತಿಳಿದ ಹಾಗೆ ಈ ಕುಮಾರಸ್ವಾಮಿ ಅವರು ಮತ್ತೆ ದೇವರಾಜೇಗೌಡನ ಬಂಧಿಸಿ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ದೇ ಆದಲ್ಲಿ ಎಲ್ಲಾ ಸತ್ಯಾಸತ್ಯತೆಗಳು ಹೊರಬರ್ತದೆ ಅಂತೇಳಿ ನನ್ನ ಈ ರಾಜ್ಯದಕ್ಕೆ ಜನತೆಗೆ ತಿಳಿತದೆ ಅಂತೇಳಿ ನನ್ನ ಆಗ್ರಹ. ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ವ್ಯವಸ್ಥಿತವಾಗಿ ಈ ಪ್ರಕರಣವನ್ನ ಮರೆಮಾಚಲಿಕ್ಕೆ ಒಂದೊಂದು ದಿನಕ್ಕೆ ಒಂದೊಂದು ನಾಟಕವನ್ನ ಆಡ್ತಾ ಇದ್ದಾರೆ. ಒಂದೊಂದು ದಿನಕ್ಕೆ ಒಂದು ನಾಟಕ ಆಡ್ತಾ ಇದ್ದಾರೆ. ಕುಮಾರಸ್ವಾಮಿ ಒಬ್ಬ ಕಪಟ ನಾಟಕಧಾರಿ ಅಂತೇಳಿ ಈ ಮೂಲಕ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ DK ಶಿವಕುಮಾರ್ ಸಾಹೇಬರು ಅವ್ರದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿದ್ದಾರೆ. ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರದೇ ಆದಂತಹ ಜವಾಬ್ದಾರಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ವಿನಾಕಾರಣ ಅವರ ಹೆಸರು ಬಳಕೆ ಮಾಡಿಕೊಂಡು ಏನು ಒಕ್ಕಲಿಗ ಸಮಾಜಕ್ಕೆ ಅವರು ನಾಯಕರಾಗ್ತಾರೆ ಅಂತೇಳಿ ಹೊಟ್ಟೆ ಕಿಚ್ಚಿನಿಂದ ಇವೆಲ್ಲವನ್ನು ವ್ಯಥ ಆರೋಪವನ್ನ ಮಾಡ್ತಾ ಕಾಲ ಕಳೀತಾ ಇದ್ದಾರೆ ಅಂತೇಳಿ ನನ್ನ ಭಾವನೆ. ಕುಮಾರಸ್ವಾಮಿ ಅವರಿಗೆ ನೈತಿಕತೆ ಇದ್ರೆ, ಮಾನ ಮರ್ಯಾದೆ ಇದ್ರೆ, ಏನು ತನ್ನ ಅಣ್ಣನ ಮಗ ಕಾಣೆಯಾಗಿದ್ದಾನೆ, ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ, ಅವನ್ನ ಕೂಡಲೇ ಬಂಧಿಸಿ ನಮ್ಮ SITಗೆ ಒಪ್ಪಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ಲಿ. ಅದು ಆದ್ಮೇಲೆ ಇವರು ನಮ್ಮ ರಾಜ್ಯ ಸರ್ಕಾರದ ಮೇಲೆ, ನಮ್ಮ ನೇತಾರರ ಮೇಲೆ ಇವರು ಆರೋಪವನ್ನು ಮಾಡ್ಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಈ ರಾಜಕಾರಣದ ಅರಾಜಕತೆ ಈ ಕುಮಾರಸ್ವಾಮಿಯಿಂದಲೇ ಸೃಷ್ಟಿ ಆಗ್ತಾ ಇದೆ. ಕುಮಾರಸ್ವಾಮಿ ಎಲ್ಲೋ ಒಂದ್ ಕಡೆ ರಾಜಕಾರಣವನ್ನ ವ್ಯಾಪಾರೀಕರಣ ಮಾಡಿಕೊಂಡು ಅದೊಂದು ಕೆಟ್ಟ ದಾರಿಗೆ ಇಳಿತಾ ಇದ್ದಾರೆ ಅಂತೇಳಿ ನನ್ನ ಭಾವನೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.